ಹೆಂಗಿತ್ತು ಚಿಗವ ಇವತ್ತಿನ ನಾಷ್ಟ ನಿನಗಿಷ್ಟ ಆಯ್ತಾ? ಹ್ಞೂ. ಹ್ಞೂ, ಬಾ ದಿನ ಆದಮೇಲೆ ಒಂದು ಒಳ್ಳೆ ಕೈ ರುಚಿ ತಿಂತೀನಿ ನೋಡ್ರ, ಚಲೋ ಅನಿಸ್ತು. ನಿಮ್ಮ ಸಸಿ ಪೂಜಾ ಅಡ್ಗೆ ಭಾಳ ರುಚಿ ಮಾಡ್ತಾಳೆ, ಭಾಳ ರುಚಿ ಮಾಡ್ತಾಳೆ. ಬೆಸ್ಟ್ ಆಗಿತ್ತು. ನಿನಗೆ ಮನ್ಸಿಗೆ ಬಂತಲ್ಲ ಚಿಗವ, ಅಷ್ಟ ಸಾಕು. ಕೌಸಲಕ್ಕ, ಅದ್ಯಾರೋ ಮಹಿಳಾ ಸಂಘದವ್ರು ಬಂದಾರ ಇಬ್ಬರ, ನೀನು ನೋಡ್ಬೇಕಂತ. ಮಹಿಳಾ ಸಂಘದವ್ರ? ಓ, ಈಗ ಅಲ್ಲಿ ಇರ್ಬೇಕು. ಕರಿ ಒಳಗೆ ಕರಿ, ಅಲ್ಲೇ ನಿಲ್ಸೇನೆ. ಹಾಂ, ಕರೆದೆ. ಆಕಾರ ಬರ್ರಿ ಒಳಗೆ ಬರ್ರಿ, ನಮ್ಮ ಅಕ್ಕ ಕರದ ಬರ್ರಿ. ಮಹಿಳಾ ಸಂಘದವ್ರು ಈಗ ಯಾಕೆ ಬಂದ್ರೆ ನಮ್ಮ ಮನೆಗೆ? ಏಕ ಇವ್ರ ನೋಡಿ. ನಮಸ್ಕಾರ ಮೇಡಮ್. ಓ ರಚನಾ, ಪ್ರಿಯಾ, ಏನ ಇಬ್ರು ನಮ್ಮನೆ ಕಡೆ ಬಂದ್ಬಿಟ್ರಿ? ಭಾಳ ದಿನ ಆಯ್ತು. ಹೆಂಗದಿರವ, ಆರಾಮದಿರ? ಓ ಮೇಡಮ್, ನಮ್ಮನ್ನು ಇನ್ನೂ ನೆನ್ಪಿಟ್ಕೊಂಡಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೆಂಗದಿರಿ? ಹೆಂಗೆ ಮರಕಟ್ಟೈತ? ಬರ್ರಿ ಕುಂಡ್ರಿ ಬರ್ರಿ. ಪೂಜಾ ಹೋ, ಅವ್ರಿಗೆ ತಿನ್ನಾಕ ಕೊಡಕ್ಕೆ ಏನಾರ ತರ. ಹಾಂ ತೀರ ಹೋಗ್ತೇನೆ ರೀ. ಅಯ್ಯೋ ಬೇಡ. ಏನು ಸಿದ್ಧಾರ್ಥನ ಮದುವೆ ಮಾಡಿಬಿಟ್ರಂತೆ, ನಮಗೆ ಹೇಳೇ ಇಲ್ಲ. ನಾವು ನಮ್ಮನ್ನು ಕರೆದು ದೊಡ್ಡದಾಗಿ ಫಂಕ್ಷನ್ ಮಾಡ್ತಾರೆ ಅಂದ್ಕೊಂಡ್ರೆ ಏನು ಮೇಡಮ್ ಹಿಂಗೆ ಮಾಡಿಬಿಟ್ರಿ? ಇಲ್ವಾ ಪ್ರಿಯಾ, ಅದು ಸ್ವಲ್ಪ ಅರ್ಜೆಂಟ್ ಬಂದ್ಬಿಡುತ್ತೆ, ನನಗೆ ಭಾಳ ಆರಾಮಿಲ್ಲಂಗೆ ಆಗ್ಬಿಡುತ್ತೆ. ಹಿಂಗಾಗಿ ತಾಬಿಡ್ತು ಬಿಡು ಒಂದು ಮದ್ವೆ ನೋಡ್ಬೇಕು ಅನಿಸ್ಬಿಡುತ್ತೆ. ಈಗ ಮಂದಿ ಕರೆದ ಎಲ್ಲರನ್ನೂ ಹಿಡಿಬೇಕಂದ್ರೆ ಸಿಕ್ಕಾಪಟ್ಟೆ ನೋಡು. ಈಗ ನಾವು ಮಂದಿ ಕರಿಬೇಕಂತಂದ್ರೆ ಪ್ರಿಯಾ ಒಬ್ಬರನ್ನ ಬಿಟ್ಟು ಒಬ್ಬರನ್ನ ಬಿಡಕ್ಕೆ ಬರಂಗಿಲ್ಲ. ನೀನು ಕರೆದ ನನ್ನ ಬಿಡಕ್ಕೆ ಬರಂಗಿಲ್ಲ. ಭಾಳ ಮಂದಿ ಕರ್ಕೊಂಡು ಕುಂಡಿರ್ಬೇಕಾಕೈತಿ. ಅಷ್ಟೆಲ್ಲ ನಮಗೂ ಸೋಸಾಕ ಟೈಮು ಇರೋಕ್ಕಿಲ್ಲ. ಹಿಂಗಾಗಿ ಲಘು ಮುಗಿಸ್ಬಿಟ್ಟು ಅದಕ್ಕೆ ಹಿಂಗಾಗಿ ಲಘುನ ಮಾಡಿಬಿಟ್ಟೆ ನಾನು. ಇಲ್ಲೋ ನಮ್ಮ ಚಿಗವನು ಕರೆಯೋಕ್ಕಾಗಿಲ್ಲ, ಅವರು ಬೈಕು ಅಂತಾನೆ ಬಂದಾರೆ. ಹೌದಾ, ಇಟ್ಸ್ ಓಕೆ, ಇರಲಿ ಬಿಡಿ. ನಿಮ್ಮ ಸೊಸೆ ಇವರೇನಾ? ನಮಸ್ಕಾರ ರೀ, ನನ್ನ ಹೆಸರು ಪೂಜಾ ಅಂತ. ನಾನಾ ರೀ. ಓಹೋ, ಕೌಸಲ್ಯ ಮೇಡಮ್, ನಿಮಗೆ ಹೇಳಿ ಮಾಡಿಸಿದಂಥ ಸೊಸೆನ ಸಿಕ್ಕಿದ್ದಾರೆ ಬಿಡಿ ನಿಮಗೆ. ನಿಜವಾಗ್ಲೂ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ ನೋಡೋಕ್ಕೆ. ಹಾಂ, ಏನು ನೀವು ಬಂದಿದ್ದ ವಿಚಾರ ಅಲ್ಲ, ಕುಂಡ್ರಿ ಬರ್ರಿ. ಇಲ್ಲ ಕೌಸಲ್ಯ ಮೇಡಮ್, ನಮ್ಮ ಹತ್ರ ಟೈಮೇ ಇಲ್ಲ. ನಿಮ್ಗೆ ಗೊತ್ತಲ್ಲ ಮಹಿಳಾ ಮಂಡಳಿ ಕೆಲಸ. ಯಾಕೋ ನಿಮ್ಮ ಕಡೆ ಬಂದೇ ಇಲ್ಲ ಈಗೀಗೆಲ್ಲ? ಯಾಕೆ ಹುಷಾರಾಗಿದ್ದೀರಲ್ಲ? ಮೊದಲ ಟೈಮ್ ಪಾಸ್ ಹಾಕಿದ್ದಿಲ್ಲವ, ಹಿಂಗಾಗಿ ಬರುತ್ತೆ. ಈಗ ಮದ್ವೆಗಲ್ಲಾಟಿ ನಮ್ಮ ಚಿಗವ್ದು ಬಂದಾರ, ಹಿಂಗಾಗಿ ಬರೋಕ್ಕಾಗೇ ಇಲ್ಲ. ಹಾಂ ಹೇಳ್ರವ, ಬಂದು ಕುಂಡ್ರೆ ಬರ್ರಿವ. ಪ್ರಿಯ ಹಂಗೆ ಮಾಡತ್ತೀರಿ? ಇಲ್ಲ ಮೇಡಮ್, ಟೈಮೇ ಇಲ್ಲ. ನಿಮ್ಗೆ ವಿಚಾರ ಹೇಳಕ್ಕೆ ಬಂದೆ. ಇದು ಮಹಿಳಾ ಮಂಡಲದ್ದು ಇನ್ನು ಎಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ನೀವೇ ಅಲ್ಲ ಅಧ್ಯಕ್ಷರು, ಅದಕ್ಕೆ ನಿಮ್ಗೆ ಹೇಳೋಗೋಣ ಅಂತ ಬಂದ್ವಿ. ನಾಳೆ ದುರ್ಗಾ ಪೂಜೆಯಿಂದ ಫಂಕ್ಷನ್ ಸ್ಟಾರ್ಟ್ ಮಾಡೋಣ. ಇವ್ರು ಇದ್ದಾರಲ್ಲ ಮೇಡಮ್ ಮೇಲೆ ಟೀಚರು, ಅವರು ಬಂಗಾರದ ಮೂರ್ತಿ ಕೊಡಿಸಿದ್ದಾರೆ ದುರ್ಗಾ ಮಾತೆದ ಸಣ್ಣದ. ಅದ್ರದ್ದು ಇನಾಗ್ರೇಷನ್ನು ಇಟ್ಕೊಂಡಿವಿ. ಸೊ ನೀವು ಕುಟುಂಬ ಸಮೇತರಾಗಿ ಬರ್ಬೇಕು ಮೇಡಮ್. ಫಸ್ಟ್ ನಿಮಗೆ ಹೇಳಕ್ಕೆ ಬಂದಿದ್ದು. ಹೌದಾ, ಬಂಗಾರದ ಮೂರ್ತಿ ಕೊಡ್ಸಾರ? ಒಳ್ಳೇದಲ್ವ, ಏನು ಬೇಡ್ಕೊಂಡಿದ್ರಂತ? ಹಾಂ ಮೇಡಮ್, ಅವ್ರ ಮಗಳಿಗೆ ಗೌರ್ಮೆಂಟ್ ಜಾಬ್ ಆದರೆ ಬಂಗಾರದ ಮೂರ್ತಿ ಕೊಡಿಸ್ತಾನೆ ಅಂತ ಬೇಡ್ಕೊಂಡಿದ್ರಂತೆ. ಗೌರ್ಮೆಂಟ್ ಜಾಬ್ ಸಿಕ್ತಲ್ಲ, ಹಿಂಗೆ ಕೊಡಿಸ್ತಿದ್ದಾರೆ. ನಾವು ಹೆಂಗಿದ್ರು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕಲ್ಲ ಮಹಿಳಾ ಮಂಡಲದ್ದು, ಹೀಗಾಗಿ ಅವತ್ತ ಇಟ್ಕೊಂಡ್ಬಿಟ್ಟೇವೆಲ್ಲ. ಅದ್ರದ್ದು ಇನಾಗ್ರೇಷನ್ ಆಯಿತು, ಬಂಗಾರದ ಮೂರ್ತಿ ಎಲ್ಲನೂ ಪ್ರತಿಯೊಂದು. ನಾವು ದುರ್ಗಾದೇವಿ ಗುಡಿ ಅಂತಕ್ಕಲ್ಲ ಮಾಡೋದೆಲ್ಲ ಫಂಕ್ಷನ್, ಹೀಗಾಗಿ ಹಂಗೆ ಇಟ್ಕೊಂಡೇವಿ. ಹೌದಾ, ಸರಿ ಎಲ್ಲಾರನ್ನೂ ಕರ್ಕೊಂಬರ್ತೀನಿ ತಗೋರಿ. ಪಲ್ಲವಿ, ಏನು ಬರಬೇಕು? ಓಹೋ, ಏನು ಪ್ರಿಯಾ, ಪಲ್ಲವಿ ಇದ್ದಾಳಂತೇಳಿ ಈಗ ನೆನಪಾತ? ಏನಿಲ್ಲ ಪ್ರಿಯಾ, ಮುಂಚೆ ನೀನು ಎಲ್ಲದಕ್ಕೂ ಬರ್ತಿದ್ದೆ. ಈ ಸಲ ನವರಾತ್ರಿಗೆ ಬರಲೇ ಇಲ್ಲ ದಾಂಡಿಯಾ ಗಿಂಡಿ ಆಡಕ್ಕೆ. ಯಾಕೆ ಭಾಳ ಬ್ಯುಸಿ ಇದ್ದ ಆಫೀಸ್ ಒಳಗೆ? ಹಾಂ ಹೌದು ಪ್ರಿಯಾ, ಸ್ವಲ್ಪ ಆಫೀಸ್ ಟೆನ್ಷನ್ ಭಾಳ ಇತ್ತು, ಹಿಂಗಾಗಿ ಆ ಕಡೆ ಬರೋಕ್ಕೆ ಆಗಿಲ್ಲ. ಈ ಸಲ ಮಿಸ್ ಮಾಡಂಗೇ ಇಲ್ಲ ತಗೋರಿ, ಬಂದೇ ಬರ್ತೇವೆ. ಯಾರು ಮಿಸ್ ಮಾಡಂಗೇ ಇಲ್ಲ. ಪೂಜಾ ಅವರೇ ನೀವು ಬರ್ರಿ. ಇವ್ರು ಯಾರು ಗೊತ್ತಾಗಲಿಲ್ಲ ಕೌಸಲಕ್ಕ? ಇವ್ರೆ ನಮ್ಮ ತಮ್ಮನ ಹಿಂದ್ವ, ಈಕಿ ನಮ್ಮ ತಮ್ಮನ ಮಗಳು ಪ್ರೀತಿ ಅಂತ ಹೇಳಿ. ಓ ಹೌದಾ, ಸರಿ ಮೇಡಮ್, ನೀವು ಬರ್ರಿ, ಮಿಸ್ ಮಾಡಬೇಡ್ರಿ. ಫಂಕ್ಷನ್ ಇರುತ್ತೆ, ಕಾಂಪಿಟೇಷನ್ಸ್ ಎಲ್ಲ ಇರುತ್ತೆ. ಪ್ರೀತಿ, ನಿಮ್ಮಂಥ ಹುಡುಗಿಯರಿಗೆಲ್ಲ ತುಂಬ ಡ್ಯಾನ್ಸ್ ಗಿನ್ಸ್ ಎಲ್ಲ ಇರುತ್ತೆ, ಮಜಾ ಮಾಡ್ಬೋದು, ಆರಾಮ್ಸೆ ಎಂಜಾಯ್ ಮಾಡ್ಬೋದು. ಬನ್ನಿ ಎಲ್ಲರೂ ಸೇರಿ. ಓ ಅಕ್ಕಾರ, ಆಕಿಗೆ ನಮ್ಮ ಮಗಳಿಗೆ ಅಂತದಂದ್ರೆ ಭಾಳ ಸೇರ್ತೈತ್ರಿ. ಭಾಳ ಚಂದ ಕುಣಿದು ಅದು ಮಾಡ್ತಾಳ್ರಿಕಿ. ನಾನು ಬೈತಿರ್ತೀನಿ, ನಿಂಗೇನು ಹುಚ್ಚ ಬ್ಯಾಲಿಗದಿ ಮಾಡಾಕತ್ತಿ ಅಂತ ಹೇಳಿ. ಕರ್ಕೊಂಡ್ಬರ್ತಿ ತಗೋರಿ, ನೀವು ಕರೀದು ಹೆಚ್ಚ, ನಾವು ಬರೋದು ಹೆಚ್ಚ. ಸರಿ ಮೇಡಮ್, ಬರ್ರಿ ಕೌಸಲಕರ, ಎಲ್ಲರೂ ಬರ್ರಿ. ಹಾಂ ಆಯ್ತು, ಬರ್ತೀವಿ. ನೀವೇ ನಿಂತು ಕಾಲ ಮೇಲೆ ಹಂಗೆ ನಿಲ್ಲವಲ್ರಿ, ನೀರು ಕುಡಿವಲ್ರಿ. ಪೂಜಾ ಹೋಗು, ತಿನ್ನಕಿನ್ರಿ ತರೋಗು. ಅಯ್ಯೋ ನೋ ಪೂಜಾ ಅವ್ರಿ, ಪ್ಲೀಸ್ ಬೇಡ. ನಮಗೆ ಇನ್ನೂ ಎಷ್ಟೊಂದು ಮನೆ ಹೇಳಬೇಕಮ್ಮ. ಮನೇಲಿ ಕೆಲಸ ಇತ್ತು, ಕೆಲಸದವ್ರು ಬಂದಿದ್ದಿಲ್ಲ, ಹಿಂಗಾಗಿ ನಾನೇ ಕೆಲಸ ಮಾಡಿಕೊಂಡೆ. ಅದಕ್ಕೆ ಲೇಟ್ ಆಗೋಯ್ತು. ಈ ಮಹಿಳಾ ಮಂಡಲ ಕೆಲಸ ಮಾಡಲಿಲ್ಲ ಅಂದರೆ ಅಧ್ಯಕ್ಷರು ಎದಕ್ಕಾಗಿರಿ ಅಂತ ಬೈದು ಬಿಡ್ತಾರೆ ನಮ್ಮನೆ. ಇನ್ನು ತುಂಬ ಮನೆಗಳಿಗೆ, ಈ ಗಲ್ಲಿ ಮನೆಗಳಿಗೆಲ್ಲ ಹೇಳಬೇಕು, ಕರಿಬೇಕು. ಲೇಟ್ ಆಗುತ್ತಮ್ಮ, ಬರ್ತೀವಿ. ಹಿಂಗಂದ್ರೆ ಹೆಂಗೆ ಪ್ರಿಯಾ?
ಇಲ್ಲಮ್ಮ ಮತ್ತೆ ಬರ್ತೀವಿ ಹಾಂ ನೋಡಿ ಹೋಗೋಣ ರಚನಾ ಬರ್ತೀವಮ್ಮ. ಸರಿ ಬರ್ತೀವಿ. ನೋಡಕ್ಕ ಸಿಟಿಯಾಗಿದ್ರೆ ಏನೆಲ್ಲ ಸಿಗ್ತೈತಿ, ನಮ್ಗೆ ಇಂಥವೆಲ್ಲ ನೋಡೇ ಇಲ್ಲವ ನಾವು. ಪಿಂಪಿಟೇಷನ್ ಮಹಿಳಾ ಮಂಡಲ ಎಲ್ಲ ಬಂಗಾರದ ಮೂರ್ತಿ ಕೊಡ್ಸಾರಂತ ನೋಡಿ. ಭಾಳ ಇದ್ದಂಥವ್ರು ಅದಾರಲ್ಲ ಅವ್ರ. ಚಲೋ ಅದಾರ. ಗಂಡ ಹೆಂಡತಿ ಇಬ್ಬರದು ನೌಕರಿನ ಈಗ ಮಗಳಿಗೂ ಗೌರ್ಮೆಂಟ್ ನೌಕರಿ ಸಿಕ್ಕೈತಂತ ನೋಡಿ. ಚಲೋ ಅದಾರ, ಇದ್ದೋಳಾರ ಅದಾರ. ಏ ಪ್ರೀತಿ ಬಾರ ಇಲ್ಲ. ಯಾಕವ ಕೆಲಸ ಇದ್ದು ಬಾ ಒಂಚೂರ. ಸರಿ ಹತ್ತೀರ, ನನಗೂ ಒಂಚೂರು ಅಡುಗೆ ಮನೆ ಕೆಲಸ ಐತಿ, ಮಾಡ್ಕೋತೇನೆ. ಇಲ್ಲೇ ಅದಿರಿ ಪೂಜಾ ಪಲ್ಲವಿ, ನಾಳೆ ಹೊಂಟುತ್ಲೆ ರೆಡಿ ಆಗಿಬಿಟ್ರ. ಚಂದಗೆ ಸೀರೆ ಉಟ್ಕೊಂಡು ರೆಡಿ ಆಗ್ರಿ. ಅಲ್ಲಿ ಭಾಳ ದೊಡ್ಡ ದೊಡ್ಡ ಮಂದಿ ಬರ್ತಾರೆ. ಪೂಜಾ ನೀನು ಮುಖ್ಯವಾಗಿ ನೀನು, ಯಾಕಂದ್ರೆ ಪಲ್ಲವಿನ ಎಲ್ಲರೂ ನೋಡಿಬಿಟ್ಟಾರೆ ಈಗ ಆಲ್ರೆಡಿ. ಆಕೆ ನನ್ನ ಸೊಸಿ ಅಂತೇಳಿ ಗೊತ್ತೈತಿ. ನೀನು ಯಾರು ನೋಡಿಲ್ಲಲ್ಲ, ಚಂದಗೆ ರೆಡಿ ಆಗ. ಎಲ್ಲರೂ ನೀನು ನೋಡ್ತಾರೆ. ಸಿದ್ಧಾರ್ಥನ ಏನಂತೆ ಅಂದ್ರೆ ಮತ್ತು ಅದಕ್ಕೆ ಆಯ್ತು ರೀ ಅತ್ತೀರ, ನೀವು ಹೇಳ್ದಂಗೆ ಆಗಲಿ. ಆತ ಹೋಗಿ ಅತ್ತೀರ, ನಂದು ಒಂಚೂರು ಕೆಲಸ ಇತ್ತು, ಬರ್ತೇನೆ ರೀ. ಆತು ಹೋಗು. ಸಿಗುವ ಗುಳಿಗೆ ತಗೊಂಡೆಲ್ಲ ಯಾಕೋ ನಿತ್ತಿ ಬರಾಕತ್ತೈತಿ. ನಾನು ಒಂಚೂರು ಹೋಗಿ ರೆಸ್ಟ್ ಮಾಡ್ತೇನೆ. ನೀನು ಮಕ್ಕೋತೀರ ಮಕ್ಕೋ. ಇಲ್ವಾ ನಾನೊಂಚೂರು ಹಂಗೆ ಇಲ್ಲೇ ನಿಮ್ಮ ಮನೆ ಮುಂದೆ ಗಾರ್ಡನ್ ಐತಲ್ಲ, ಅಲ್ಲಿ ಅಡ್ಡಾಡಿ ಬರ್ತೀನಿ. ನನಗೆ ನಿದ್ದೆದು ಬರೋದಿಲ್ಲ, ಮಧ್ಯಾಹ್ನದು ನಿದ್ದೆ ಮಾಡೋಕ್ಕೆ. ಹೌದಾ, ಹಂಗಾರ ಒಂಚೂರು ಉಳ್ತೇನೆ ಹಂಗಾರ. ಹಾಂ ಹೋಗುವ ಹೋಗು. ಒಂದು ಸ್ವಲ್ಪ ಗಾಳಿಗೆ ಅಡ್ಡಾಡಿ ಬರೋಣ. ಕುಂತ ಬ್ಯಾಸ್ರ. ತಣ್ಣಗೈತಿ, ಮೂಡ ಗಾಳಿ ಮೈ ಎಲ್ಲ ಬೀರ್ತೈತಿ. ಥಂಡಿಗಾಲ ಚಾಲು ಆತಲ್ಲ, ಹಿಂಗಲ್ಲತ್ತ ವಾತಾವರಣ. ಇಬ್ಬರು ಗಿಡ ಚಲೋ ಅದಾವ, ಅಷ್ಟ ಅದಾವ. ಏನು ಹಂಗೇನು ಬೆಳವಣಿಗೆ ಆಗಿಲ್ಲ. ಏನಿದೆ? ಗುಲಾಬಿ ಹೂವಿನ ಚಿತ್ರ ಐತಿ ಬಾಟ್ಲಿ ಮೇಲೆ. ಏನಿರ್ಬೋದು? ನನಗರ ಓದಾಕ್ ಬರೋದಿಲ್ಲ. ಎದ್ರದ ಔಷಧ ಬಾಟ್ಲಿ ಇದ್ದಂಗೆ ಐತಿ. ಏ ಶಶಿ, ಏನ್ ಬೇ ಬಾಯಿಲ್ಲ ಒಂಚೂರ. ಯಾಕೆ ಬಾರ ತಾಯಿಲೆ. ಬನ್ನಿ. ಏನ್ ಬೇ ಇದು? ಏನು ನೋಡ, ಏನೋ ಹೂವಿನ ಚಿತ್ರದ ಬಾಟ್ಲಿ ಇಲ್ಲಿ ಬಿದ್ದಂಗೆ ಐತಿ. ಎದ್ರದಾರ ಔಷಧ ನೋಡು. ಕೊಡ್. ರೋಸ್. ಅಯ್ಯೋ ಅಮ್ಮ, ಇದು ಗುಲಾಬಿ ಗಿಡ ಲಘು ಬೆಳಿಲಿ ಅಂತ ಹಾಕೋ ಔಷಧ ಇದೆ. ಏನ ಗುಲಾಬಿ ಗಿಡ ಲಘು ಬೆಳಿ ಅಂದ್ರೆ ನಿಮ್ಮ ವೈನಿಗಳು ಯಾರೋ ತಂದಾರಂತ ಆತು. ಏನೋ ಬೇ, ಅವ್ರು ಯಾಕೆ ತರ್ತಾರೆ ಬೇ? ಅವ್ರು ಯಾಕೆ ತರ್ತಾರಂದ್ರೆ ಇಲ್ಲದ ಅವ್ರು ಗುಲಾಬಿ ಗಿಡ ಇದ್ರಾಗ ಯಾವ್ದು ಲಘು ಬೆಳಿಲಿ ಅಂಥೇಳಿ, ಬೆಳಿಬೇಕಂಥೇಳಿ ಕಾಂಪಿಟೇಷನ್ದಾಗ ಫಸ್ಟ್ ಬರ್ಬೇಕಂಥೇಳಿ. ಬಿಡ್ಬೆ, ಏನು ಹೇಳ್ತೀನಿ, ನಮ್ಮ ವೈನಿಗಳು ಇಷ್ಟು ಚೀಪ್ ಕೆಲಸ ಮಾಡೋ ಅಷ್ಟೇನ ಇಲ್ಲ. ನೀನು ಏನೋ ಚಿಕ್ಕೋಕೆ ಹೋಗ್ಬೇಡ. ಈಗ ಬಾಜು ಮನೆಯವ್ರ ಗಾರ್ಡನು ನಮ್ಮ ಗಾರ್ಡನು ಒಂದೇ ಥೌಸಂಡ್ ಐತೆ. ಅವ್ರೇನ್ರ ಯೂಸ್ ಮಾಡಿ ಕಡೆ ಹೋಗ್ತಿರ್ಬೇಕು. ನೋಡಲಿ ಅವ್ರ ಗಾರ್ಡನ್ದಾಗ ಎಷ್ಟು ಗುಲಾಬಿ ಹೂ ಗಿಡ ಅದಾವ. ಎಷ್ಟು ಮುಗ್ಧದಿವ ಶಶವ ನೀನು. ನಾಳೆ ಜೀವನ ಭಾಳ ಕಷ್ಟ ಐತಿ ಇಂದ ಅಲ್ಲ. ಅವ್ರು ಯೂಸ್ ಮಾಡಿ ಈ ಕಡೆ ಯಾಕೆ ಹೋಗಿದ್ದಾರೆ? ಏನು ತಲೆ ಕೆಟ್ಟಿತಾನ? ಇಲ್ಲ, ನಿಮ್ಮ ವೈನಿಗಳ್ದಾಗ ಕೆಲಸದು ಯಾರು ಅಂತೇಳಿ ಕಂಡುಹಿಡಿತೇನೆ, ನೋಡ್ತೀರ. ಅಲ್ಲ ಅಮ್ಮ, ನೋಡುವ ಶಶಿ, ಈ ಗುಲಾಬಿ ಗಿಡ ದೊಡ್ಡ ಆಗ್ಬೇಕಂತಂದ್ರೆ ಲೆಕ್ಕದ ಪ್ರಕಾರ ಒಂದು 15-20 ಏನಾರ ಬೇಕು. 15-20 ದಿನದ ಮುಂಚೆ ಬೆಳೆಯುವಷ್ಟು ಬೆಳೆದು ಆತು. ಅದಕ್ಕಿಂತ ಮುಂಚೆ ಬರ್ರಂದು ಬೆಳೆದು ಅಂದ್ರೆ ಆಕೆ ಯಾರು ತಂದಾರಲ್ಲ ಅವರ ತಂದ ಈ ಗಿಡಕ್ಕೆ ಹೊಡೆದಾರಂತ ಅರ್ಥ. ಅಲ್ಬೇ, ಅವ್ರು ಯಾಕೆ ತಂದು ಹೊಡಿತಾರೆ? ತಲೆ ಕೆಟ್ಟದ ಅವ್ರಿಗೆ. ಏನು ಮಾತಾಡ್ತಿ ಬಿಡ್ಬೆ. ಏನೋ ಈ ಔಷಧ ಬಾಟ್ಲೆ ಗಾರ್ಡನ್ನ ಸಿಕ್ತು ಅಂತ ಹೇಳಿ ಅವರೇ ಇಬ್ರು ಮಾಡ್ಯಾರಂತಂದ್ರೆ ಯಾರ ಬಂದು ಹೊಡೆದಿರ್ಬೋದಲ್ಲ. ಹುಚ್ಚಿಕೊಂಡ್ರೆ ಯಾರು ಯಾಕೆ ಹೊಡಿತಾರಲಿ? ನೀನು ಕರೆನ ಹೇಳ್ತಿ ಅಂದ್ರೆ ಹಂಗೆ ಹೇಳ್ತಿ ಆತಾಗ. ಇಲ್ಲ, ನಿಮ್ಮ ವೈನಿ ಕೊಡ್ದ ಕೆಲಸ ಯಾರ್ದಿರ್ಬೋದು? ಪೂಜಾ ಮಾಡ್ಯಾಳ, ಪಲ್ಲವಿ ಮಾಡ್ಯಾಳ. ಈ ಸ್ಪರ್ಧೆದಾಗ ಗೆಲ್ಬೇಕನ್ನೋ ದುರದೋಷದಿಂದ ಈ ಕೆಲಸ ಮಾಡ್ಯಾರವ್ರು. ಯಾರಂತ ಕಂಡಿಡ್ತೇನೆ, ನೋಡ್ತೀರ. ನಿನಗೇನು ಹೇಳ್ಬೇಕು ಗೊತ್ತಾಗತ್ತಿಲ್ಲ. ಏನರ ಮಾಡ್ಕೊ ಹೋಗಿ. ಈ ಔಷಧ ವಾಸನೆ ಏನು ಬರೋದಿಲ್ಲ ಬಿಡಿದ್ರಾಗ. ಇದ್ರಾಗ ಔಷಧ ವಾಸನೆ ಬರಾಕತ್ತಿಲ್ಲ. ಅಮ್ಮ, ಯಾಕೆ ಬೇಸುಳ್ಳ ಇಷ್ಟೆಲ್ಲ ಇದು ಮಾಡಾಕತ್ತಿ? ನಿನಗೆಲ್ಲ ಗೊತ್ತಾಗಿಲ್ಲ. ನೀ ಸ್ವಲ್ಪ ಸುಮ್ಮ ಇರು ಶಶಿ. ಯಾರ್ದಿರ್ಬೋದು ಈ ಕೆಲಸ? ಪಲ್ಲವಿದ, ಪೂಜಾ ಅದ.
ಪೂಜಾ ನೋಡಿದ್ರೆ ಇಡೀ ದಿನ ಮನ್ಯಾಗ ಇದ್ಲು. ಪಲ್ಲವಿ ನಿನ್ನೂ ಎಲ್ಲಿ ಹೋಗಿ ಬರ್ತೀನಂತ ಹೋಗಿ ಬಂದ್ಲು. ಈಗಿನ ಕಾಲದಾಗ ಏನು ಮಾರ್ಕೆಟ್ಗೆ ಹೋಗಿ ತರ್ಬೇಕಂತ ಏನಿಲ್ಲ, ಆನ್ಲೈನ್ದಾಗೂ ತರಿಸ್ಕೋಬೋದಲ್ಲ ಮನ್ಯಾಗ ಕೂತ್ಕೊಂಡ. ಮಾಡ್ತೇನೆಗಪ್ಪ. ನಿಮ್ಮಿಬ್ಬರಾಗ ಯಾರಿದನ್ನು ತೊಗೊಂಬಂದಿರಿ ಅವ್ರನ್ನ ಬಿಡಂಗೇ ಇಲ್ಲ. ಅವ್ರನ್ನ ಸಿಕ್ಕಾಗ ಅವ್ರನ್ನ ಹಿಟ್ಟಿನ ಚೀಲ ಹರಿದು ಬಿಡ್ತೇನೆ. ನನಗೆ ಸೋತ್ರು ಸರಿ, ನ್ಯಾಯವಾಗಿ ಸೋಲ್ಬೇಕು, ಆದ್ರೆ ಅನ್ಯಾಯದಿಂದ ಗೆಲ್ಲಬಾರ್ದು. ಅದು ಯಾರು ಈ ಕೆಲಸ ಮಾಡ್ಯಾರ ಕಂಡು ಹಿಡ್ತಾ ಇಡ್ತೇನೆ. ಅಮ್ಮ ಯಮ್ಮ ಎಷ್ಟು ಹೇಳ್ರು ಬುದ್ಧಿ ಬರಂಗಿಲ್ಲ. ಸುಳ್ಳ ಹೋಗಿ ಅವ್ರ ಮನಸ್ಸಿಗೆ ನೋವು ಮಾಡ್ತಾಳೆ. ಈಗಾರ ಹೊಸದಾಗಿ ಮದುವೆಯಾಗಿ ಬಂದ ಪೂಜಾ ಏನು ತಿಳ್ಕೊತಾಳೆ ಏನಿಲ್ಲ. ಅಲ್ಲ ಇದು ಯಾಕೆ ಇಲ್ಲಿ ಬಂತ ನಮ್ಮ ಗಾರ್ಡನ್ದಾಗ? ಏನೇನಪ್ಪ ಈ ಮನ್ಯಾಗ ವಿಚಿತ್ರ ಘಟನೆಗಳು ನಡೀತಾವ. ಒಂದೊಂದ್ಸಲ ಯಾರು ಏನು ಮಾಡ್ತಾರ ಅಂತ ಹೇಳಕ್ಕ ಹಂಗಿಲ್ಲ.